ನಮ್ಮ ಮಂಗಳೂರಿನ ಬಹಳ ಪ್ರಸಿದ್ಧ, ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕಡೆ ಗೊತ್ತಿದೆ, ಶೇಣಿ ಗೋಪಾಲಕೃಷ್ಣ ಭಟ್ರು ಇಲ್ಲಿ ಹುಟ್ಟಿ 108 ವರ್ಷ ಆಯಿತು. ಅವರ ಜಯಂತ್ಯೋತ್ಸವ ನಡೆಸ್ತಾ ಇದ್ದೇವೆ. 1918ರಲ್ಲಿ ಜನಿಸಿದವರು ಅವರು. ಅವರ ಬಗ್ಗೆ ನಾವು ಸಪ್ತಾಹ ಇತ್ಯಾದಿ ಕಾರ್ಯಕ್ರಮಗಳೆಲ್ಲ ಮಾಡಿದ್ದೇವೆ. ಹಿರಿಯರಾದಂಥ ನಮ್ಮ ಮಹಾಬಲ ಶೆಟ್ಟರು, ಹರಿದಾಸರು ಅವರ ನೇರ ಶಿಷ್ಯರವರು. ಅವರು ಹರಿಕಥೆಯನ್ನು ಪ್ರಾರಂಭಿಸಿದ್ದು, ಹರಿಕಥೆ ಶಿಕ್ಷಣ ಇತ್ಯಾದಿಗಳಿಗೆಲ್ಲ ಅವರು ಗುರುಗಳು. ಅವರ ಬಗ್ಗೆ ತುಂಬ ಕೆಲಸ ಕಾರ್ಯಕ್ರಮ ಮಾಡಿ ಈ ವರ್ಷ ಒಂದು ಹೊಸ ವಿನೂತನ ಶೈಲಿಯ ಪ್ರಯೋಗ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ನಮ್ಮ ಜೊತೆ ಮಹಾಬಲ ಶೆಟ್ಟರು, ಹಿರಿಯ ಹರಿದಾಸರಿದ್ದಾರೆ. ಇದರ ಪೂರ್ಣ ಪ್ರಾಯೋಜಕತ್ವ ಮಾಡುವವರು ನಮ್ಮ ರವೀಂದ್ರ ಶೇಟ್ ಅವರು, SLC ಡೈಮಂಡ್ ಹೌಸ್ ಲೇಡಿ ಹಿಲ್ನ ಮಾಲಕರು. ಅವರು 2 ದಿನ ನಡೆಯುವಂಥ ಕಾರ್ಯಕ್ರಮ 7 ಮತ್ತು 8 ತಾರೀಕು ನಡೆಯುತ್ತದೆ. ಅದರ ಪ್ರಾಯೋಜಕತ್ವ ಮಾಡ್ತಾ ಇದ್ದಾರೆ. ಕೂಡ್ಲು ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಇದರ ಒಬ್ಬ ಸಂಚಾಲಕರಾಗಿ ನಾನು ಸುಧಾಕರ್ ರಾವ್ ಪೇಜಾ ಅವರು ಜೊತೆಯಾಗಿದ್ದೇನೆ. ನಮ್ಮ ಜೊತೆ ಹಿರಿಯರಾದಂಥ ನಾರಾಯಣ ರಾಯರಿದ್ದಾರೆ. ಆಮೇಲೆ ಮುರಳಿ ಅವರು ನಮ್ಮ ಜೊತೆ ಇದ್ದಾರೆ. ಶೇಣಿಯ ಒಂದು ಕೊಂಡಿ, ಶೇಣಿಯ ಫ್ಯಾಮಿಲಿಯ ಮಹಾಬಲ ಶೆಟ್ಟರು ಹೇಳ್ತಾರೆ. 108 ವರ್ಷದ ಹಿಂದೆ ಜನಿಸಿದ ಶೇಣಿ ಗೋಪಾಲಕೃಷ್ಣ ಭಟ್ರು ಮುಖ್ಯವಾಗಿ ಅವರು ಹರಿದಾಸರೇ, ಮತ್ತೆ ಯಕ್ಷಗಾನದ ಭಾಗಕ್ಕೆ ಬಂದದ್ದು. ಆ ಹರಿಕಥೆಯನ್ನು ಅದು ನಮ್ಮ 14 ಜನ ಹರಿದಾಸರುಗಳು ನಮ್ಮ ಜೊತೆ ಇದ್ದಾರೆ. 2 ದಿವಸ ಒಂದೇ ಪ್ರಸಂಗ, ಅದು ಒಂದು ಒಳ್ಳೆಯ ಪ್ರಸಂಗ ಆರಿಸಿಕೊಂಡಿದ್ದೇವೆ, ವಾಲಿ ಮೋಕ್ಷ ಮತ್ತು ಸುಗ್ರೀವ ಸಖ್ಯ ಅಂತ. ಅದರ ಬಗ್ಗೆ ಆತ್ಮೀಯ ಬಂಧುಗಳೇ, ಹರಿದಾಸರು ಯಕ್ಷಗಾನ ರಂಗ ಪ್ರವೇಶ ಮಾಡಿದ್ದು ಅವರ ನಂತರ. ಹರಿದಾಸರಾಗಿಯೇ ಖ್ಯಾತಿ ವೆತ್ತವರು ಹರಿಕಥೆಯಲ್ಲಿ ಒಂದು ವಿಶಿಷ್ಟ ಪ್ರಯೋಗವನ್ನು ಮಾಡಿ ಒಂದು ಬೌದ್ಧಿಕ ಹರಿಕಥೆಯನ್ನು ಲೋಕಕ್ಕೆ ಕೊಟ್ಟವರು ಹರಿದಾಸ್ ಶೇಣಿ ಗೋಪಾಲಕೃಷ್ಣ ಭಟ್ರು. 1918ರಲ್ಲಿ ಕಾಸರಗೋಡು ತಾಲೂಕಿನ ಬೇಳದ ಬಳಿ ಇರುವಂತಹ ಶೇಣಿ ಎಂಬಲ್ಲಿ ಜನಿಸಿದವರು. ಅವರ ಸಂಸ್ಮರಣಾರ್ಥವಾಗಿ ನಾನು ಹಲವು ವರ್ಷ ಇದೇ ಕೂಡ್ಲು, ಕಾಸರಗೋಡು ತಾಲೂಕಿನ ಕೂಡ್ಲು ಗುಡ್ಡೆ ದೇವಸ್ಥಾನದಲ್ಲಿ ಸಪ್ತಾಹವನ್ನು ಈ ಮೊದಲು ನೆರವೇರಿಸಿದೆ. ಈ ವರ್ಷ ಶೇಣಿ ಜಯಂತಿ ಸಲುವಾಗಿ ನಮ್ಮ ವಿಶೇಷವಾದಂಥ ಒಂದು ಕಾರ್ಯಕ್ರಮ, ಯಾಕಂದರೆ ಹರಿಕಥೆಯಲ್ಲಿ ದೊಡ್ಡ ಒಂದು ಕ್ರಾಂತಿಯನ್ನು ಮಾಡಿದಂತಹ ಶೇಣಿಯವರ ಹೆಸರಿನಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮ ಒಂದು ವಿಶಿಷ್ಟ ಪ್ರಯೋಗ. ಸಪ್ತಾಹದಲ್ಲಿ 7 ಜನ ಹರಿದಾಸರು ಬೇರೆ ಬೇರೆ ಕಥೆಯನ್ನು ಆಯ್ಕೆ ಮಾಡಿ ಪ್ರಸ್ತುತಿಪಡಿಸ್ತಾರೆ. ಇದು ಹಾಗಲ್ಲ, ಇದರಲ್ಲಿ ಒಂದೇ ಕಥಾಭಾಗ, ಪೌರಾಣಿಕ ಒಂದೇ ಕಥಾಭಾಗ, ಸುಗ್ರೀವ ಸಖ್ಯ ಮತ್ತು ವಾಲಿ ಮೋಕ್ಷ ಅಂತ ಹೇಳುವಂಥದ್ದು. ಈ ಒಂದೇ ಕಥಾಭಾಗವನ್ನು ಫಸ್ಟ್ ಸೆಷನ್ ಸೂರ್ಯನ ದಿವಸ 7ನೇ ತಾರೀಕಿನ ದಿವಸ 6 ಜನ ಹರಿದಾಸರು ಮತ್ತು 2ನೇ ದಿವಸ 8ನೇ ತಾರೀಕಿನ ದಿವಸ 6 ಜನ ಹರಿದಾಸರು, 6 ಒಟ್ಟು 12 ಜನ ಹರಿದಾಸರು ಇದನ್ನು ಪ್ರಸ್ತುತಿಪಡಿಸಲಿಕ್ಕಿದ್ದಾರೆ. ಒಬ್ಬೊಬ್ಬರಿಗೆ ಕೊಟ್ಟಂತಹ ಅವಧಿ 1.5 ತಾಸು. 1.5 ತಾಸಿನಲ್ಲಿ ಈ ಕಥಾಭಾಗವನ್ನು ಅವರು ಹರಿಕಥಾ ರೂಪದಲ್ಲಿ ಪ್ರಸ್ತುತಿಪಡಿಸಬೇಕು. ಇದು ಯಾವುದೇ ರೀತಿಯ ಸ್ಪರ್ಧೆ ಅಲ್ಲ, ಹರಿಕಥೆಯಲ್ಲಿ ಸ್ಪರ್ಧೆ ಅಲ್ಲ. ಇದು ಒಂದು ಕಥಾನಕವನ್ನು ಬೇರೆ ಬೇರೆ ದೃಷ್ಟಿಕೋನದಿಂದ ಹರಿದಾಸರು ಹೇಗೆ ನೋಡ್ತಾರೆ, ಹೇಗೆ ಅದನ್ನು ಪ್ರಸ್ತುತಿಪಡಿಸ್ತಾರೆ ಎಂಬುದು ಪ್ರೇಕ್ಷಕರಿಗೆ ಗೊತ್ತಾಗಬೇಕು. ಅದೊಂದು ವಿಶೇಷವಾದಂಥ, ಇಷ್ಟರವರೆಗೆ ಪ್ರಾಯಶಃ ನನ್ನ ಅನುಭವದಲ್ಲಿ ಇಷ್ಟರವರೆಗೆ ಇಂಥ ಒಂದು ಪ್ರಯೋಗ ಆಗಲಿಲ್ಲ. ಹರಿಕಥಾ ಸಪ್ತಾಹ ಆಗಿದೆ, ದಶಾಹ ಆಗಿದೆ, ನವಹ ಆಗಿದೆ, ಎಲ್ಲ ಆಗಿದೆ, ಬೇರೆ ಬೇರೆ ಹರಿದಾಸರು, ಬೇರೆ ಬೇರೆ ಕಥಾಭಾಗ. ಆದರೆ ಇದು ಮಾತ್ರ ಒಂದೇ ಕಥಾಭಾಗವನ್ನು ಎಲ್ಲ ಹರಿದಾಸರು ಒಂದೇ ವೇದಿಕೆಯಲ್ಲಿ, ಇದು ಬಹಳ ಇಂಪಾರ್ಟೆಂಟ್, ಒಂದೇ ವೇದಿಕೆಯಲ್ಲಿ ಕೂಡ್ಲು ಗುಡ್ಡೆ ಮಾಲಿಂಗೇಶ್ವರ ದೇವಸ್ಥಾನ. ಯಾಕಂದ್ರೆ ನಾವು ಅಲ್ಲಿ ಯಾಕೆ ಆಯ್ಕೆ ಮಾಡಿದಂದ್ರೆ ಶೇಣಿಯವರು ಮೂಲತಃ ಕಾಸರಗೋಡು ತಾಲೂಕಿನವರು ಮತ್ತು ಹರಿಕಥೆಯನ್ನು ನಾನು ಪ್ರವೇಶ ಮಾಡಿದ್ದು ಇದೇ ದೇವಸ್ಥಾನದಲ್ಲಿ. ಹಾಗೆ ಅಲ್ಲಿ ನಾವು ಗುಡ್ಡೆ ಮಾಲಿಂಗೇಶ್ವರ ಕ್ಷೇತ್ರದಲ್ಲಿ, ಕಾಸರಗೋಡಿನ ಸಮೀಪ ಅದು, ಅಲ್ಲಿ ನಾವು ಇದನ್ನು ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ನಾಡಿದ್ದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಥಾಭಾಗ ಸುಗ್ರೀವ ಸಖ್ಯ ಮತ್ತು ವಾಲಿ ಮೋಕ್ಷ ಎನ್ನುವಂತಹ ಕಥಾಭಾಗ. ಸುಗ್ರೀವ ಸಖ್ಯದಲ್ಲಿ ಅದು ಯಾಕೆ ಆ ಕಥಾಭಾಗವನ್ನು ಆರಿಸಿಕೊಂಡದ್ದು ಅಂದ್ರೆ, ಶ್ರೀರಾಮನಿಗೂ ಹನುಮಂತನಿಗೂ ಪ್ರಥಮ ಭೇಟಿಯಾದದ್ದು. ಇದು ಒಂದು ಪ್ರಥಮ ಪ್ರಯೋಗ, ಇದು ನಮ್ಮದು ಹರಿಕಥೆಯಲ್ಲಿ ಪ್ರಥಮ ಭೇಟಿಯಾದ್ದು ಈ ಸುಗ್ರೀವ ಸಖ್ಯದ ಪ್ರಕರಣದಲ್ಲಿ. ಪ್ರಥಮ ಭೇಟಿ, ಅಷ್ಟವರಿಗೆ ಹನುಮಂತನಿಗೆ ರಾಮನ ದರ್ಶನ ಆಗ್ಲಿಲ್ಲ. ಹಾಗೆ
ನಂತರ ವಾಲಿಮೋಕ್ಷ ಅದರ ಸಂಬಂಧಿತವಾದಂಥ ಅದರ ಕಂಟಿನ್ಯೂಷನ್ ಆ ಕಥಾಭಾಗ. ಅದರಲ್ಲಿ ಮಾಡಿದಂತಹ ಯಾವುದೇ ತಪ್ಪಿಗಾದರೂ ಪ್ರಾಯಶ್ಚಿತ ಅಂತ ಉಂಟು. ಆ ಪ್ರಾಯಶ್ಚಿತವನ್ನು ಅವನು ಪಟ್ಟುಕೊಳ್ಳದಾದ್ರೆ ಅದಕ್ಕೆ ಪಶ್ಚಾತ್ತಾಪ ಪಟ್ಟಾವಾಗ ಮಾಡಿದಂತಹ ಎಲ್ಲ ಪಾಪಗಳಿಗೆ ಒಂದು ಪರಿಮಾರ್ಜನೆ ಅಂತ ಉಂಟು. ಈ ಕಥಾನಕದಲ್ಲಿ ವಾಲಿಮೋಕ್ಷದಲ್ಲಿ ಅದು ಕೂಡ ನಮಗೆ ಸಿಗ್ತದೆ. ವಾಲಿಗೆ ಕೊನೆಯ ಹಂತದಲ್ಲಿ ಪಶ್ಚಾತ್ತಾಪ ಆಗ್ತದೆ, ತಾನು ಮಾಡಿದ್ದು ತಪ್ಪು ಅಂತ ಗೊತ್ತದೆ, ಕೊನೆಗೆ ಶರಣಾಗತ ಭಾವ. ಇದು ನಮ್ಮ ಹರಿಕಥೆಯ ಕಥಾವಸ್ತು. ಇದನ್ನು ಎಲ್ಲ ನಮ್ಮ ನಾಡಿನ ಹಿರಿಯ ಹರಿದಾಸರಿದ್ದಾರೆ ಯಾವ ರೀತಿಯಲ್ಲಿ ಅವರು ಪ್ರಸ್ತುತಿ ಪಡಿಸ್ತಾರೆ ಎಂಬುದನ್ನು ನೋಡುವಂತಹ ಒಂದು ಕುತೂಹಲ ಹರಿದಾಸರಿಂದ ನಮಗೂ ಇದೆ, ಒಂದು ಕುತೂಹಲ ಇದೆ. ಅಂದ್ರೆ ಒಬ್ಬೊಬ್ಬರ ದೃಷ್ಟಿಕೋನ, ಒಬ್ಬೊಬ್ಬರ ವಿವೇಚನೆ ಒಂದೊಂದು ಕಥಾಭಾಗಕ್ಕೆ ಸಂಬಂಧಪಟ್ಟಿದೆ. ಆದ ಕಾರಣ ಒಂದು ವಿಶಿಷ್ಟ ಪ್ರಯೋಗ ಇಷ್ಟರವರೆಗೆ ಎಲ್ಲಿಯೂ ಆಗದಿದ್ದದ್ದು ಶ್ರೇಣಿಯವರ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಆಗಲಿಕ್ಕಿದೆ. ಇವರು ಹರಿಕಥಾ ಕಲೆ ಅಗ್ರಮಾನ ಪ್ರವರ್ತಕ ದಿವಂಗತ ಡಾಕ್ಟರ್ ಶ್ರೇಣಿ ಗೋಪಾಲಕೃಷ್ಣ ಭಟ್ರ ಜಯಂತಿಯ ದಿನ ನಮ್ಮ ಮಹಾಬಲ ಶೆಟ್ಟಿ ಇದೊಂದು ಆಯ್ಕೆ ಮಾಡಿಕೊಂಡದ್ದು ನನಗೆ ಒಂದು 6 ತಿಂಗಳ ಮೊದಲು ನನಗೆ ಮಾತಾಡಿದ್ದು ನಾವು. ಅವರು ಒಳ್ಳೆಯ ವಿಷಯ ಅಂತ ಹೇಳಿದ್ದು ನಾನು. ಅದರ ಪ್ರಕಾರ ಅವರಿಗೆಲ್ಲ ನನ್ನ ಪ್ರಾಯೋಜಕರಾಗಿ ಅವರು ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಾನು ಸಹ ನನ್ನ ಧನ್ಯವಾದ ಹೇಳ್ತೇನೆ. ಮತ್ತು ಅವರು ಕಡೆಯ ಲಾಸ್ಟ್ ಈಗ 41 ವರ್ಷದಿಂದ ಅವರು ಹರಿಕಥಾ ಇದನ್ನು ಮಾಡ್ತಾ ಬಂದಿರ್ತಾರೆ. ಅವರಿಗೆ ಎಲ್ಲ ರೀತಿಯಲ್ಲಿ ಶುಭ ಆಗಲಿ ಎಂದು ಹೇಳಿ ನನ್ನ ಈ ಸಣ್ಣ ಭಾಷಣದಲ್ಲಿ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ನಮ್ಮ ಜೊತೆ ಇದಕ್ಕೆ ಸಹಭಾಗಿತ್ವ ನೀಡುವವರಿದ್ದಾರೆ. ಆ ಇನ್ವಿಟೇಷನ್ ತಳಭಾಗದಲ್ಲಿ ಇದೆ, ಹರಿಕಥಾ ಪರಿಷತ್ ಇದೆ, ಶ್ರೇಣಿ ಚಾರಿಟೇಬಲ್ ಗುಡ್ಡ ದೇವಸ್ಥಾನದ ಬಳಗ ಇದೆ, ಮೇನ್ ಸಂಚಾಲಕರಾಗಿಯೂ ಕೂಡ ಮಹಾಬಲ ಶೆಟ್ಟಿ ಇದ್ದಾರೆ. ಇದು ನಮ್ಮ ಜೊತೆ ಸಹಕಾರ ನೀಡುವವರು.